Hi, hello everyone. I am Pavitra Mallikarjun. In today's session, I am going to discuss about active and passive voice, how to solve the questions. ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನಾನು ಆಗ್ಲೇ ಪಾರ್ಟ್ 3 ಅನ್ನ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆನೆ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಗಳನ್ನ ಮಾಡಿದ್ದೀನಿ. ಮೊದಲ ಪಾರ್ಟ್ 1 ಅಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನ ಯೂಸೇಜ್ ಏನು, ಅದಾದ್ಮೇಲೆ ಯಾವ ರೀತಿಯ ಸೆಂಟೆನ್ಸ್ ಅನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಬರುತ್ತೆ, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋ ಆಬ್ಜೆಕ್ಟ್ ಪ್ಲೇಸ್ ಹೋದಾಗ ಏನಂತ ಬದಲಾಗ್ತವೆ ವರ್ಡ್ಸ್, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋ ಸಬ್ಜೆಕ್ಟ್ ಪ್ಲೇಸ್ ಗೆ ಬಂದ್ರೆ ಯಾವ ರೀತಿಯಾಗಿ ನಾವು ವರ್ಡ್ಸ್ ಅನ್ನ ಚೇಂಜ್ ಮಾಡ್ತೀವಿ. ಅದಾದ್ಮೇಲೆ ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ಯಾವ ಟೆನ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಗೆ ತಗೊಂಡೋದಾಗ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅನ್ನುವಂತಹ ಫಾರ್ಮುಲಾಗಳನ್ನ ಹೇಳ್ಕೊಟ್ಟಿದ್ದೆ. ಅದನ್ನ ನೀವು ನೋಡಿದ್ರೆ ನಿಮ್ಗೆ ಈಸಿಯಾಗಿ ಈ ಕ್ಲಾಸ್ ಅರ್ಥ ಆಗುತ್ತೆ. ಈ ಕ್ಲಾಸ್ ಅಲ್ಲಿ ಏನಿದೆ ಅಂದ್ರೆ ಫಸ್ಟ್ ನಾನು ಪ್ರೆಸೆಂಟ್ ಟೆನ್ಸ್ ಅನ್ನ ತಗೊಂಡಿದ್ದೀನಿ. ಟೆನ್ಸ್ ಬೇಸ್ ಮೇಲೆ ಅದರಲ್ಲೂ ಕೂಡ ಅಸರ್ಟಿವ್ ಸೆಂಟೆನ್ಸ್ ಗಳನ್ನ ಯಾವ ರೀತಿಯಾಗಿ ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಚೇಂಜ್ ಮಾಡಬೇಕು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ಕಲಿಯೋಣ. ಮೊದಲು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಏನ್, ನಿಮಗೆ ಸಬ್ಜೆಕ್ಟ್ ಇರುತ್ತೆ, V1 ಫಾರ್ಮ್ ಅಲ್ಲಿ ವರ್ಬ್ ಫಾರ್ಮ್ ಇರುತ್ತೆ, ಆಬ್ಜೆಕ್ಟ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್. ನಾನೀಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದು ಮಾತ್ರ ತಗೊಂಡಿದ್ದೀನಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಮಾತ್ರ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಚೇಂಜ್ ಮಾಡಕ್ಕೆ ಬರುತ್ತೆ. ಆ ಮೂರು ಟೈಪ್ಸ್ ಕ್ವಶನ್ಸ್ ಅನ್ನ ನಾನು ಈ ಕ್ಲಾಸ್ ಅಲ್ಲಿ ಬಿಡಿಸ್ತಾ ಹೋಗ್ತೇನೆ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಇರುತ್ತೆ, V1 ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಇದನ್ನೇ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಕನ್ವರ್ಟ್ ಮಾಡಿದಾಗ ಕ್ಲಾಸ್ ಸೆಕ್ಷನ್ ಮಾಡ್ತೀವಿ. ಫಸ್ಟ್ ಗೆನೆ ಏನ್ ಮಾಡ್ಬೇಕು, ಇವಾಗ ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಪ್ಲೇಸ್ ಗೆ ಬರುತ್ತೆ, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋದು ಆಬ್ಜೆಕ್ಟ್ ಪ್ಲೇಸ್ ಗೆ ಹೋಗುತ್ತೆ. ಈಗ ಆಬ್ಜೆಕ್ಟ್ ಆದ ತಕ್ಷಣ ಏನ್ ಬರುತ್ತೆ ಅಂತ ಹೇಳಿದ್ದೆ, ಹೆಲ್ಪಿಂಗ್ ವರ್ಬ್ಸ್ ಬರಬೇಕು ಅಲ್ವಾ. ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ ಅದರಲ್ಲೂ ಕೂಡ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನಮಗೆ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಬರಲ್ಲ. ಅವಾಗ ನಾವು ಈಸ್ ಮತ್ತೆ ಆರ್ ಅನ್ನ ತಗೊಳ್ತೀವಿ ಅಂತ ಹೇಳಿದ್ದೆ, ಹೌದಾ. ಇದಾದ ತಕ್ಷಣ ಈ ವರ್ಬ್ ಫಾರ್ಮ್ ಏನಿದೆ ಅಲ್ಲ, ಇದು ಯಾವುದೇ ಇರ್ಲಿ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ V3 ಫಾರ್ಮ್ ಅಲ್ಲಿನೇ ಬರಿಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ಮೇನ್ ವರ್ಬ್ ಆದ ತಕ್ಷಣ ಬೈ ಅನ್ನುವಂತಹ ವರ್ಡ್ ಅನ್ನ ಆಡ್ ಮಾಡ್ಬೇಕು. ಇದು ನಿಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರುತ್ತೆ ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ ಗೆ. ಮತ್ತೆ ಆಕ್ಟಿವ್ ವಾಯ್ಸ್ ಅಲ್ಲಿ ಇದೇನೋ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೇನೋ ಅಂತ ಹೇಳಿ ಹೆಂಗ್ ಕಂಡುಹಿಡಿಯೋದು ಮೇಡಮ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ನಿಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಅನ್ನ ನಾನು ಟೆನ್ಸ್ ಮಾಡ್ಬೇಕಾದ್ರೂ ಹೇಳಿದ್ದೆ, ಇದರ ಇಂಟ್ರೊಡಕ್ಷನ್ ಕ್ಲಾಸ್ ನಲ್ಲೂ ಕೂಡ ಹೇಳಿದೀನಿ. ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ, ಸಬ್ಜೆಕ್ಟ್ ಇದೆ, V1 ಇದೆ, ಆಬ್ಜೆಕ್ಟ್ ಇದೆ. ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಬಂತು ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಲ್ವಾ. ಈಗ ಈ ಒಂದು ಕ್ವಶನ್ ಗೆ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಂತ ಹೋದ್ರೆ ನಿಮಗೆ ಪ್ಯಾಸಿವ್ ವಾಯ್ಸ್ ಬರುತ್ತೆ. ಹೆಂಗೆ ನೋಡಿ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋದನ್ನ ಸಬ್ಜೆಕ್ಟ್ ಪ್ಲೇಸ್ ಗೆ ತರಬೇಕು. ಅಂದ್ರೆ ಟ್ಯಾಕ್ಸ್ ಅಂತ ಇದೆ, ಆಸ್ ಇಟ್ ಈಸ್ ಬರ್ಕೊಳ್ತೀನಿ. ಇದಾದ ತಕ್ಷಣ ಹೆಲ್ಪಿಂಗ್ ವರ್ಬ್ ಈಸ್ ಶೂಟಬಲ್ ಆಗುತ್ತೋ ಆರ್ ಶೂಟಬಲ್ ಆಗುತ್ತೋ. ಟ್ಯಾಕ್ಸ್ ಅನ್ನುವಂಥದ್ದು ಸಿಂಗ್ಯುಲರ್ ಪ್ಲೂರಲ್, ಸಿಂಗ್ಯುಲರ್. ಅದಕ್ಕೋಸ್ಕರ ಟ್ಯಾಕ್ಸ್ ಗೆ ಶೂಟಬಲ್ ಆಗುವಂತ ಹೆಲ್ಪಿಂಗ್ ವರ್ಬ್ ಈಸ್ ಅಥವಾ ಆರ್. ಈಸ್ ಅನ್ನುವಂಥದ್ದು ಸಿಂಗ್ಯುಲರ್ ಗೆ ಯೂಸ್ ಮಾಡುವಂತ ಹೆಲ್ಪಿಂಗ್ ವರ್ಬ್ ಆಗಿದೆ. ಟ್ಯಾಕ್ಸ್ ಈಸ್ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ V3. ಕಲೆಕ್ಟ್ ಇರೋದು V3 ಫಾರ್ಮ್ ಹೋದಾಗ ಕಲೆಕ್ಟೆಡ್. ಇದಾದ ತಕ್ಷಣ ಫಾರ್ಮುಲಾದಲ್ಲಿ ಬೈ ಬರಲೇಬೇಕು ಪ್ಯಾಸಿವ್ ವಾಯ್ಸ್ ಅಲ್ಲಿ. ಅದಾದ್ಮೇಲೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋದು ದೇ ಅಂತ ಇದೆ. ಆಬ್ಜೆಕ್ಟ್ ಪ್ಲೇಸ್ ಗೆ ಕನ್ವರ್ಟ್ ಮಾಡಿದಾಗ ಏನಂತ ಕನ್ವರ್ಟ್ ಆಗುತ್ತೆ, ದೇ ಇದ್ದಿದ್ದು ದೆಮ್ ಆಗುತ್ತೆ. ನಾನು ಈ ಒಂದು ಹಿಂಟ್ಸ್ ಗಳನ್ನೆಲ್ಲ ಕೂಡ ನಾನು ಪಾರ್ಟ್ 2 ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಒಂದ್ ವೇಳೆ ನೋಡಿಲ್ಲ ಅಂತಂದ್ರೆ ಪಾರ್ಟ್ 2 ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಆನ್ಸರ್. ದೇ ಕಲೆಕ್ಟೆಡ್ ಟ್ಯಾಕ್ಸ್. ದೇ ಕಲೆಕ್ಟ್ ಟ್ಯಾಕ್ಸ್ ಅನ್ನುವಂಥದ್ದು ಆಕ್ಟಿವ್ ವಾಯ್ಸ್ ಆಯ್ತು. ಟ್ಯಾಕ್ಸ್ ಈಸ್ ಕಲೆಕ್ಟೆಡ್ ಬೈ ದೆಮ್ ಅನ್ನುವಂಥದ್ದು ಪ್ಯಾಸಿವ್ ವಾಯ್ಸ್ ಆಯ್ತು. ಇದು ನಿಮ್ಮ ಆನ್ಸರ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್, ಶಿ ಸೆಲೆಕ್ಟ್ಸ್ ಗುಡ್ ಸ್ಯಾರೀಸ್. ಇದರಲ್ಲಿ ಸಬ್ಜೆಕ್ಟ್ ಏನಿದೆ, ಶಿ ಇದೆ. ಸೆಲೆಕ್ಟ್ಸ್ ಅನ್ನುವಂಥದ್ದು ವರ್ಬ್ ಇದೆ. ಗುಡ್ ಸ್ಯಾರೀಸ್ ಪೂರ್ತಿ ಆಬ್ಜೆಕ್ಟ್ ಇದೆ ಅಲ್ವಾ. ಇದೇ ರೀತಿಯಾಗಿ ಈ ಫಾರ್ಮುಲಾನ ಅಪ್ಲೈ ಮಾಡ್ತಾ ಹೋಗೋಣ. ಈಗ ಗುಡ್ ಸ್ಯಾರೀಸ್ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋದನ್ನ ಸಬ್ಜೆಕ್ಟ್ ಪ್ಲೇಸ್ ಗೆ ತಗೊಂಡ್ಬರ್ಬೇಕು. ಗುಡ್ ಸ್ಯಾರೀಸ್. ಇದಕ್ಕೆ ಶೂಟಬಲ್ ಆಗುವಂತಹ ಹೆಲ್ಪಿಂಗ್ ವರ್ಬ್ ಈಸ್ ಅಥವಾ ಆರ್. ಯಾವುದು ಶೂಟಬಲ್ ಆಗುತ್ತೆ, ಸ್ಯಾರೀಸ್ ಇದೆ, ಪ್ಲೂರಲ್ ಇರೋದಕ್ಕೆ ಆರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಗುಡ್ ಸ್ಯಾರೀಸ್ ಆರ್ ಸೆಲೆಕ್ಟ್ಸ್ ಅಂತ ಇದೆ. ಸೊ ಇದನ್ನ V3 ಫಾರ್ಮ್ ಅಲ್ಲಿ ಬರ್ದಾಗ ಸೆಲೆಕ್ಟ್ಸ್ ಇರೋದು ಸೆಲೆಕ್ಟೆಡ್ ಆಗುತ್ತೆ. ಸೆಲೆಕ್ಟೆಡ್
V3 ಆದ ತಕ್ಷಣ ಬೈ ಅನ್ನುವಂತಹ ಫಾರ್ಮುಲಾ ವರ್ಡ್, ಅದಾದ ತಕ್ಷಣ ಶಿ ಇದ್ದಿದ್ದು ಆಬ್ಜೆಕ್ಟ್ ಪ್ಲೇಸಿಗೆ ಹೋದ ತಕ್ಷಣ ಹರ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ನಿಮ್ಮ ಆನ್ಸರ್. ಏನಾಯ್ತು? ಗುಡ್ ಸ್ಯಾರೀಸ್ ಆರ್ ಸೆಲೆಕ್ಟೆಡ್ ಬೈ ಹರ್. ಇದು ನಿಮ್ಮ ಆನ್ಸರ್. ಅದೇ ರೀತಿ ರವಿ ಪ್ಲೇಸ್ ಕ್ರಿಕೆಟ್. ಇದನ್ನ ಚೇಂಜ್ ಮಾಡೋಣ ಇವಾಗ. ರವಿ ಅನ್ನೋದು ಸಬ್ಜೆಕ್ಟ್, ಪ್ಲೇಸ್ ಅನ್ನೋದು ವರ್ಬ್ ಆಗಿದೆ, ಕ್ರಿಕೆಟ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಗಿದೆ. ಈಗ ಕ್ರಿಕೆಟ್ ಅನ್ನೋದನ್ನ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರೆಯೋಣ. ಕ್ರಿಕೆಟ್ ಸಿಂಗ್ಯುಲರ್ ಅಥವಾ ಪ್ಲೂರಲ್? ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್. ಕ್ರಿಕೆಟ್ ಈಸ್. ಇದಾದ ತಕ್ಷಣ ಪ್ಲೇ ಇದ್ದಿದ್ದು ಪ್ಲೇಡ್, ಪ್ಲೇಡ್, ಪ್ಲೇಡ್ ಅಲ್ವಾ? V3 ಅಲ್ಲಿ ಕೂಡ ಪ್ಲೇಡ್ ಆಗುತ್ತೆ. ಅದಾದ ತಕ್ಷಣ ಬೈ ಆಡ್ ಮಾಡ್ತೀವಿ. ರವಿ ಇರೋದು ಒಂದ್ ವೇಳೆ ನಿಮಗೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನೇಮ್ಸ್ ಬಂದ್ರೆ ಆಸ್ ಇಟ್ ಈಸ್ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರಿಬೇಕು. ಬೈ ರವಿ. ಅರ್ಥ ಆಯ್ತಲ್ಲ? ಕ್ರಿಕೆಟ್ ಈಸ್ ಪ್ಲೇಡ್ ಬೈ ರವಿ. ಇದು ನಿಮ್ಮ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಕ್ವಶನ್ಸ್ ಬಂದಾಗ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡುವಂತಹ ವಿಧಾನ. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರುವಂತಹ ಸೆಂಟೆನ್ಸ್ ಗಳನ್ನ ಪ್ಯಾಸಿವ್ ವಾಯ್ಸ್ ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅನ್ನೋದನ್ನ ಈ ಒಂದು ಎಕ್ಸಾಂಪಲ್ಸ್ ಗಳ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರುವಂತಹ ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ಯಾವ ರೀತಿಯಾಗಿ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು, ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು? ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವ ಇರ್ತವೆ? ಈಸ್, ಹ್ಯಾಮ್, ಆರ್. ಈ ಮೂರು ಹೆಲ್ಪಿಂಗ್ ವರ್ಬ್ಸ್ ಗಳು ಇರ್ತವೆ. ಇದಾದ್ಮೇಲೆ ವರ್ಬ್ ಫಾರ್ಮ್ ಏನಿರುತ್ತೆ? V4 ಫಾರ್ಮ್ ಅಲ್ಲಿ ಇರುತ್ತೆ ಅಥವಾ ING ಫಾರ್ಮ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಆಬ್ಜೆಕ್ಟ್ ಬರುತ್ತೆ. ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇರುವಂತಹ ಸೆಂಟೆನ್ಸ್ ಸ್ಟ್ರಕ್ಚರ್. ಇದನ್ನೇ ನಾವು ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡ್ಬೇಕಾದಾಗ ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಪ್ಲೇಸಿಗೆ ಬರುತ್ತೆ. ಇದಾದ್ಮೇಲೆ ಇವೇ ಹೆಲ್ಪಿಂಗ್ ವರ್ಬ್ಸ್ ಬರ್ತವೆ, ಈಸ್ ಅಥವಾ ಆರ್ ಬರುತ್ತೆ ಆಬ್ಜೆಕ್ಟ್ ಆದ ತಕ್ಷಣ. ಇದಾದ್ಮೇಲೆ V4 ಆಸ್ ಇಟ್ ಈಸ್ ಬರೆಯಂಗಿಲ್ಲ. ಇಲ್ಲಿ ING ಫಾರ್ಮ್ ಬಂತು ಅಂದ ತಕ್ಷಣ ನಾವು ಏನಂತ ಬರೀಬೇಕು? ಬೀಯಿಂಗ್. ಬೀಯಿಂಗ್ ತಗೋಬೇಕು. ಅದಾದ್ಮೇಲೆ V3 ಸಬ್ಜೆಕ್ಟ್, ಬೈ ಬರ್ಬೇಕು. ಬೈ ಆದ್ಮೇಲೆ ಸಬ್ಜೆಕ್ಟ್. ಇದು ನಿಮ್ಮ ಪ್ಯಾಸಿವ್ ವಾಯ್ಸ್ ನ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರುತ್ತೆ. ನೋಡಿ, ಫಸ್ಟ್ ಆಬ್ಜೆಕ್ಟ್ ಬರ್ಕೊಳ್ರಿ. ಅದಾದ್ಮೇಲೆ ಅದಕ್ಕೆ ಶೂಟಬಲ್ ಆಗುವಂತಹ ಹೆಲ್ಪಿಂಗ್ ವರ್ಬ್ಸ್ ಹಾಕ್ಬೇಕು. ಅದಾದ ತಕ್ಷಣನೇ ಈಸ್ ಬೀಯಿಂಗ್ ಅಥವಾ ಆರ್ ಬೀಯಿಂಗ್ ಬರುತ್ತೆ. ಅದಾದ್ಮೇಲೆ V3 ಫಾರ್ಮ್, ಅದಾದ್ಮೇಲೆ ಬೈ, ಅದಾದ್ಮೇಲೆ ಸಬ್ಜೆಕ್ಟ್. ಈ ರೀತಿಯಾಗಿ ನಿಮ್ಮ ಆನ್ಸರ್ ಸ್ಟ್ರಕ್ಚರ್ ಇರಬೇಕು. ಅದೇ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗೋಣ ನಾವು. ಇದರಲ್ಲಿ ಹಿ ಅನ್ನುವಂಥದ್ದು ಸಬ್ಜೆಕ್ಟ್, ಈಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್, ಲರ್ನಿಂಗ್ ಅನ್ನುವಂಥದ್ದು ವರ್ಬ್ V4 ಫಾರ್ಮ್ ಅಲ್ಲಿ ಇದೆ, ಇಂಗ್ಲಿಷ್ ಅನ್ನುವಂಥದ್ದು ಆಬ್ಜೆಕ್ಟ್. ಈಗ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಪ್ಲೇಸಿಗೆ ತಗೊಂಡೋಗೋಣ. ಇಂಗ್ಲಿಷ್. ಇಂಗ್ಲಿಷ್ ಅನ್ನೋದು ಸಿಂಗ್ಯುಲರ್ ಅಥವಾ ಪ್ಲೂರಲ್? ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ಆಸ್ ಇಟ್ ಈಸ್ ಇರುತ್ತೆ. ಇಂಗ್ಲಿಷ್ ಈಸ್. ING ಫಾರ್ಮ್ ಬಂತು ಅಂದ ತಕ್ಷಣ ನೀವು ಬೀಯಿಂಗ್ ಅನ್ನ ತಗೋಬೇಕು. ಅದು ನೆನಪಿರ್ಲಿ. ಈಸ್ ಬೀಯಿಂಗ್. ಲರ್ನಿಂಗ್ ಅಂತ ಇದೆ, ಇದನ್ನ ನಾವು V3 ಫಾರ್ಮ್ ಗೆ ತಗೊಂಡು ಹೋದಾಗ ಏನಾಗುತ್ತೆ? ಲರ್ನ್ಡ್. ಲರ್ನ್ಡ್. ಇದು V3 ಆದ ತಕ್ಷಣ ಬೈ ಅನ್ನುವಂತಹ ಒಂದು ವರ್ಡ್ ಅನ್ನ ಹಾಕೋಬೇಕು. ಅದಾದ್ಮೇಲೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಏನಿದೆ? ಹಿ ಅನ್ನೋಂಥದ್ದು ಇದೆ. ಅದು ಆಬ್ಜೆಕ್ಟ್ ಪ್ಲೇಸಿಗೆ ಹೋದಾಗ ಏನಾಗಿ ಕನ್ವರ್ಟ್ ಆಗುತ್ತೆ? ಬೈ ಹಿಮ್ ಆಗುತ್ತೆ. ಹಿ ಇದ್ದಿದ್ದು ಹಿಮ್, ಶಿ ಇದ್ರೆ ಹರ್ ಆಗುತ್ತೆ, ಇಟ್ ಇದ್ರೆ ಆಸ್ ಇಟ್ ಈಸ್ ಇಟ್ ಇರುತ್ತೆ. ಯಾವುದೇ ರೀತಿಯ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೆಕ್ಸ್ಟ್ ನೋಡಿ, ದೇ ಅನ್ನುವಂಥದ್ದು ಸಬ್ಜೆಕ್ಟ್, ಆರ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್, ವಾಚಿಂಗ್ ಅನ್ನುವಂಥದ್ದು V4 ಫಾರ್ಮ್ ಅಲ್ಲಿ ಇರುವಂತಹ ಒಂದು ವರ್ಬ್ ಫಾರ್ಮ್. ಅದಾದ್ಮೇಲೆ ಆ ಮೂವಿ ಅನ್ನುವಂಥದ್ದು ಆಬ್ಜೆಕ್ಟ್. ಇದನ್ನ ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ. ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡ್ಬೇಕಾದಾಗ ಆಬ್ಜೆಕ್ಟ್ ಅಲ್ಲಿ ಇರೋದನ್ನ ಸಬ್ಜೆಕ್ಟ್ ಪ್ಲೇಸ್ ಗೆ ತಂದ್ಕೊಳ್ಳೋಣ. ಆ ಮೂವಿ. ಇದಾದ ತಕ್ಷಣ ಎ ಮೂವಿ ಅನ್ನೋಂಥದ್ದು ಸಿಂಗ್ಯುಲರ್. ಇಲ್ಲಿ ಆರ್ ಇದೆ, ಆಸ್ ಇಟ್ ಈಸ್ ಆರ್ ಬರ್ಕೊಂಡ್ಬಿಡೋದ? ಇಲ್ಲ, ಈ ಸಬ್ಜೆಕ್ಟ್ ಗೆ ಶೂಟಬಲ್ ಆಗ್ಬೇಕು ಆ ಹೆಲ್ಪಿಂಗ್ ವರ್ಬ್. ಅವಾಗ ಎ ಮೂವಿ ಅನ್ನೋಂಥದ್ದು ಒಂದೇ ಮೂವಿ ಇದೆ, ಅದಕ್ಕೆ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಇದಕ್ಕೆ ಶೂಟಬಲ್ ಆಗುವಂತ ಹೆಲ್ಪಿಂಗ್ ವರ್ಬ್ ಯಾವ್ದಂಗಾದ್ರೆ ಈಸ್ ಅಲ್ವಾ? ಎ ಮೂವಿ ಈಸ್. ಈಸ್ ಅಂತ ಬಂದ ತಕ್ಷಣ ING ಫಾರ್ಮ್ ಅಂತ ಬಂದ ತಕ್ಷಣ ನಾವೇನಂತ ಆಡ್ ಮಾಡ್ಕೋಬೇಕು? ಬೀಯಿಂಗ್ ಅನ್ನುವಂತಹ ವರ್ಡ್ ಅನ್ನ ಆಡ್ ಮಾಡ್ಕೋಬೇಕು. ಬೀಯಿಂಗ್. ಅದಾದ ತಕ್ಷಣ V3 ಫಾರ್ಮ್. ವಾಚ್ ಇರೋದು ವಾಚ್ಡ್. ಬೈ. ಇಲ್ಲಿ ದೇ ಇದೆ, ಆಬ್ಜೆಕ್ಟ್ ಪ್ಲೇಸಿಗೆ ಹೋದಾಗ ದೆಮ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಈಗ ನೋಡಿ, ಐ ಆಮ್ ಟೀಚಿಂಗ್ ಫ್ರೆಂಚ್ ದೀಸ್ ಡೇಸ್. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂತು ನೋಡಿ. ಐ ಅನ್ನುವಂಥದ್ದು ಸಬ್ಜೆಕ್ಟ್, ಆಮ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್, ಟೀಚಿಂಗ್ ಅನ್ನುವಂಥದ್ದು ವರ್ಬ್ V4 ಫಾರ್ಮ್ ಅಲ್ಲಿ ಇದೆ,
ಫ್ರೆಂಚ್ ಅನ್ನೋದು ಆಬ್ಜೆಕ್ಟ್. ಇದನ್ನೆಲ್ಲ ನಾವು ಎಕ್ಸ್ಟ್ರಾ ಅಂತಾನೆ ತಗೊಳ್ತೀವಿ. ಇದನ್ನ ಹೆಂಗ್ ಚೇಂಜ್ ಮಾಡೋದು? ಈಗ ನೋಡಿ, ಇದೇ ಮೇನ್ ಆಬ್ಜೆಕ್ಟ್, ನಮಗೆ ಇದೆಲ್ಲ ಎಕ್ಸ್ಟ್ರಾ ಅಲ್ವಾ. ಈಗ ಮೇನ್ ಆಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ ಫ್ರೆಂಚ್ ಅನ್ನುವಂಥದ್ದನ್ನ ನಾನು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರ್ಕೊಳ್ತೀನಿ. ಫ್ರೆಂಚ್ ಸಿಂಗ್ಯುಲರ್ ಆಗಿರೋದ್ರಿಂದ ಆಮ್ ತೆಗ್ದಾಕ್ಬಿಟ್ಟು ಈಸ್ ಅಂತ ಬರೀತೀನಿ. ING ಫಾರ್ಮ್ ಇರೋದಕ್ಕೆ ಬೀಯಿಂಗ್ ಅಂತ ಆಡ್ ಮಾಡ್ಕೊಳ್ತೀನಿ. ಬೀಯಿಂಗ್ ಆದ್ಮೇಲೆ ಟೀಚ್ ಇದೆ. V4 ಫಾರ್ಮ್ ಹೋದಾಗ ಟೀಚ್ ಟಾಟ್ ಆಗುತ್ತೆ ಅಲ್ವಾ. ಬೀಯಿಂಗ್ ಟಾಟ್ ಆದ ತಕ್ಷಣ ಬೈ ಅನ್ನುವಂತ ವರ್ಡ್ ಅನ್ನ ಹಾಕೋಬೇಕು. ಅದಾದ್ಮೇಲೆ ಐ ಇರೋದು ಆಬ್ಜೆಕ್ಟ್ ಪ್ಲೇಸಿಗೆ ಹೋದಾಗ ಮೀ ಆಗುತ್ತೆ. ಮೀ ದೀಸ್ ಡೇಸ್. ಎಕ್ಸ್ಟ್ರಾ ಅಂತ ಇದ್ರೆ ಇದನ್ನ ಎಕ್ಸ್ಟ್ರಾ ಅಂತಾನೆ ಕನ್ಸಿಡರ್ ಮಾಡಿ ಇದನ್ನ ಲಾಸ್ಟ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಬರ್ದ್ರೆ ಆಯ್ತು. ದೀಸ್ ಇರೋದು ಏನಾಗುತ್ತೆ ಹಂಗಾದ್ರೆ? ದೀಸ್ ಆಸ್ ಇಟ್ ಈಸ್ ದೀಸ್ ಬರೀತೀರಾ? ಇಲ್ಲ, ದೋಸ್ ಡೇಸ್ ಅಂತ ಮಾಡ್ಬೇಕು. ದೋಸ್ ಡೇಸ್. ಅರ್ಥ ಆಯ್ತಲ್ಲ? ಈಗ ನೋಡಿ, ಫ್ರೆಂಚ್ ಈಸ್ ಬೀಯಿಂಗ್ ಟಾಟ್ ಬೈ ಮೀ ದೋಸ್ ಡೇಸ್ ಅಂತ ನಿಮ್ಮ ಆನ್ಸರ್ ಆಗ್ಬೇಕು. ಇಷ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇಂದ ಆಕ್ಟಿವ್ ವಾಯ್ಸ್ ಇಂದ ಇರುವನ್ನ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡುವಂತಹ ವಿಧಾನ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುವಂತಹ ಸೆಂಟೆನ್ಸ್ ಗಳನ್ನ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನುವಂಥದ್ದು ಕೆಲವು ಎಕ್ಸಾಂಪಲ್ಸ್ ನ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುವಂತಹ ಸ್ಟೇಟ್ಮೆಂಟ್ ಗಳನ್ನ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡುವಂತದ್ದು ಹೇಗೆ ಅಂತ ಹೇಳಿ ನೋಡೋಣ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಏನಾಗಿರುತ್ತೆ? ಸಬ್ಜೆಕ್ಟ್ ಇರುತ್ತೆ, ಅದಾದ್ಮೇಲೆ ಹೆಲ್ಪಿಂಗ್ ವರ್ಬ್ಸ್ ಬರ್ತವೆ, ಅದು ಎಂತವು ಹ್ಯಾವ್ ಅಥವಾ ಹ್ಯಾಸ್ ಇರುತ್ತೆ. ಇದಾದ್ಮೇಲೆ ಈ ಪರ್ಫೆಕ್ಟ್ ಅಂದ ತಕ್ಷಣ ನಮಗೆ ವರ್ಬ್ ಫಾರ್ಮ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? V3 ಅಲ್ಲಿ ಇರುತ್ತೆ. ಅದಾದ್ಮೇಲೆ ಆಬ್ಜೆಕ್ಟ್ ಬರುತ್ತೆ. ಇದನ್ನೇ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡೋದಾದಾಗ ಆಬ್ಜೆಕ್ಟ್ ಫಸ್ಟ್ ಗೆ ಬರುತ್ತೆ. ಇದಕ್ಕೆ ಶೂಟೇಬಲ್ ಆಗುವಂತಹ ಹೆಲ್ಪಿಂಗ್ ವರ್ಬ್ಸ್ ಆಸ್ ಇಟ್ ಈಸ್ ಯಾವ್ ಅಥವಾ ಹ್ಯಾಸ್ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ? V3 ಆಸ್ ಇಟ್ ಈಸ್ ಇರುತ್ತೆ. ಇದು ತುಂಬಾ ಈಸಿ ನಿಮಗೆ ಕನ್ವರ್ಟ್ ಮಾಡುವಂತದ್ದು, ಅರ್ಥ ಮಾಡ್ಕೋಬೇಕಷ್ಟೇ. ಈಗ ನೋಡಿ, ಹ್ಯಾವ್ ಹ್ಯಾಸ್ ಜೊತೆಗೆ ಏನಂತ ಆಡ್ ಮಾಡ್ಬೇಕು? ಪರ್ಫೆಕ್ಟ್ ಅಂತ ಬಂದ ತಕ್ಷಣ ಬೀನ್ ಅನ್ನುವಂಥದ್ದು ವರ್ಡ್ ಆಡ್ ಆಗುತ್ತೆ. ಅದಾದ್ಮೇಲೆ V3, ಅದಾದ್ಮೇಲೆ ಬೈ ಆಸ್ ಇಟ್ ಈಸ್ ಸಬ್ಜೆಕ್ಟ್. ಇದು ನಿಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರ್ಬೇಕು. ನೋಡಿ, ಆಬ್ಜೆಕ್ಟ್ ಬರುತ್ತೆ, ಹ್ಯಾವ್ ಅಥವಾ ಆಸ್ ಜೊತೆಗೆ ಬೀನ್ ಬರುತ್ತೆ, ಅದಾದ್ಮೇಲೆ V3 ಬರುತ್ತೆ, ಅದಾದ್ಮೇಲೆ ಬೈ, ಅದಾದ್ಮೇಲೆ ಸಬ್ಜೆಕ್ಟ್. ಇದೇ ಫಾರ್ಮುಲಾಗೆ ಈ ಒಂದು ಸೆಂಟೆನ್ಸ್ ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. ಇದರಲ್ಲಿ ರಮೇಶ್ ಅನ್ನುವಂಥದ್ದು ಸಬ್ಜೆಕ್ಟ್, ಹ್ಯಾಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್, B10 ಅನ್ನುವಂಥದ್ದು ವರ್ಬ್ ಫಾರ್ಮ್, ಅದರಲ್ಲೂ ಕೂಡ V3 ಅಲ್ಲಿ ಇದೆ, ನಾವು ಅದನ್ನೇನು ಮುಟ್ಟಂಗಿಲ್ಲ ಈ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಸುರೇಶ್ ಅನ್ನುವಂಥದ್ದು ಆಬ್ಜೆಕ್ಟ್ ಅಲ್ವಾ. ಆಸ್ ಇಟ್ ಈಸ್ ನಾನೀಗ ಆಬ್ಜೆಕ್ಟ್ ಅಲ್ಲಿ ಇರೋದನ್ನ ಸಬ್ಜೆಕ್ಟ್ ಪ್ಲೇಸಿಗೆ ತಗೊಳ್ತೀನಿ. ಸುರೇಶ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ಇದಕ್ಕೆ ಹ್ಯಾಸ್ ಅನ್ನುವ ಹೆಲ್ಪಿಂಗ್ ವರ್ಬ್ ಸೂಟಬಲ್ ಆಗುತ್ತೆ. ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಹ್ಯಾಸ್ ಆದ ತಕ್ಷಣ ಬೀನ್ ಆಡ್ ಮಾಡ್ಕೋಬೇಕು. ನೋಡಿ, ING ಅಂತ ಬಂದ ತಕ್ಷಣ ನಾವು ಬೀಯಿಂಗ್ ತಗೋಬೇಕು. ಇಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಬಂತು ಅಂದ ತಕ್ಷಣ ನಾವು ಬೀನ್ ಅನ್ನ ತಗೋಬೇಕು. ಹ್ಯಾವ್ ಬೀನ್, ಹ್ಯಾಸ್ ಬೀನ್. ನೀವು ಓದ್ಕೋಬೇಕಾದ್ರೆ ಇದೇ ರೀತಿ ಓದ್ಕೊಂಡ್ರೆ ನೆನ್ಪಿಟ್ಕೊಳ್ಳೋದು ಈಸಿ ಆಗುತ್ತೆ. ಈಗ B10 ಅನ್ನುವಂಥದ್ದು ಆಸ್ ಇಟ್ ಈಸ್ V3 ಅಲ್ಲೇ ಇರೋದ್ರಿಂದ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. B10, ಅದಾದ್ಮೇಲೆ ಬೈ, ಅದಾದ್ಮೇಲೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಏನಿದೆ ಅದನ್ನ ಆಸ್ ಇಟ್ ಈಸ್ ಬರೆಯೋದು. ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ರಮೇಶ್ ಅಂತ ಇದೆ, ಇದನ್ನ ಹಿಮ್ ಅಥವಾ ಹಿ ಅಂತ ಏನು ಚೇಂಜ್ ಮಾಡಂಗಿಲ್ಲ. ನೇಮ್ ಏನಾದ್ರೂ ಬಂತು ಅಂದ್ರೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಕೂಡ ನಾವು ನೇಮ್ ಅನ್ನೇ ಬರಿಬೇಕು. ರಮೇಶ್ ಆಸ್ ಇಟ್ ಈಸ್ ಬರಿತೀವಿ. ಇದು ನಮ್ಮ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಈಗ ನೆಕ್ಸ್ಟ್ ನೋಡಿ, ವಿ ಹ್ಯಾವ್ ಕಟ್ ವೆಜಿಟೇಬಲ್ಸ್. ಇಲ್ಲಿ ನೋಡಿ V3 ಕಟ್ ಪುಟ್ ಅಂತಾನೆ ಬರ್ತದೆ. ನಾವು ಅದಕ್ಕೆ ಇಡಿ ಕಟ್ಟೆಡ್ಡು ಪುಟ್ಟೆಡ್ಡು ಅಂತ ಹೇಳಿ ಮಾಡಂಗಿಲ್ಲ. ಓಕೆ, ನಾವು ವರ್ಕ್ ಫಾರ್ಮ್ಸ್ ಅನ್ನ ಚೆನ್ನಾಗಿ ಓದ್ಕೊಂಡ್ರೆ ಈ ಒಂದು ಡೈರೆಕ್ಟ್ ಇಂಡೈರೆಕ್ಟ್ ಆಗಿರ್ಬೋದು, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಗಿರ್ಬೋದು, ಚೇಂಜ್ ಮಾಡೋದು ತುಂಬಾ ಈಸಿ. ಓಕೆ, ಈಗ ನೋಡಿ, ವೆಜಿಟೇಬಲ್ಸ್ ಅನ್ನೋದನ್ನ ಸಬ್ಜೆಕ್ಟ್ ಪ್ಲೇಸಿಗೆ ತರ್ತೀನಿ ನಾನು. ವೆಜಿಟೇಬಲ್ಸ್ ಅದಕ್ಕೆ ಹ್ಯಾಸ್ ಸೂಟಬಲ್ ಆಗುತ್ತಾ ಹ್ಯಾವ್ ಸೂಟಬಲ್ ಆಗುತ್ತೋ? ವೆಜಿಟೇಬಲ್ಸ್ ಪ್ಲೂರಲ್ ಇರೋದ್ರಿಂದ ನಾವು ನೋಡಿ, ವೆಜಿಟೇಬಲ್ಸ್ ಪ್ಲೂರಲ್ ಇರೋದ್ರಿಂದ
ವೆಜಿಟೇಬಲ್ಸ್ ಅನ್ನುವಂತ ಸಬ್ಜೆಕ್ಟ್ ಪ್ಲೂರಲ್ ಆಗಿರೋದ್ರಿಂದ ಹ್ಯಾವ್ ನಮಗೆ ಸೂಟಬಲ್ ಆಗುತ್ತೆ. ವೆಜಿಟೇಬಲ್ಸ್ ಹ್ಯಾವ್ ಅದಾದ ತಕ್ಷಣ ಬೀನ್ ಬರ್ಬೇಕು. ಬೀನ್ ಹ್ಯಾವ್ ಬೀನ್ ಕಟ್ ವಿ3 ಫಾರ್ಮ್ ಅಲ್ಲೇ ಇದೆ. ವಿ1 ಅಲ್ಲಿ ಇದ್ರೆ ಕೂಡ ಕಟ್ ಆಗುತ್ತೆ, ವಿ2 ಅಲ್ಲಿ ಇದ್ರೆ ಕೂಡ ಕಟ್ ಆಗುತ್ತೆ, ವಿ3 ಅಲ್ಲಿ ಇದ್ರೆ ಕೂಡ ಕಟ್ ಅಂತಾನೆ ಬರಿತೀವಿ. ಬೀನ್ ಕಟ್ ಕಟ್ ಬೈ ಏನಿದೆ ವಿ ಅಂತ ಇದೆ, ಅದನ್ನ ಆಬ್ಜೆಕ್ಟ್ ಪ್ಲೇಸ್ ತಗೊಂಡೋದಾಗ ಹಸ್ ಅಂತ ಕನ್ವರ್ಟ್ ಆಗುತ್ತೆ. ಹಸ್ ಏನಾಯ್ತು ನೋಡ್ರಿ, ವೆಜಿಟೇಬಲ್ಸ್ ಹ್ಯಾವ್ ಬೀನ್ ಕಟ್ ಬೈ ಅಸ್ ಅಂತ ಹೇಳಿ ಇದರ ಆನ್ಸರ್ ಆಯ್ತು. ಇದು ಆಕ್ಟಿವ್ ವಾಯ್ಸ್, ಇದು ಪ್ಯಾಸಿವ್ ವಾಯ್ಸ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಐ ಹ್ಯಾಸ್ ಡ್ರಂಕ್ ಮಿಲ್ಕ್ ಅಲ್ವಾ. ನೋಡಿ ಐ ಇದೆ, ಸಬ್ಜೆಕ್ಟ್, ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಇದೆ, ಡ್ರಂಕ್ ವಿ3 ಫಾರ್ಮ್ ಅಲ್ಲಿ ವರ್ಬ್ ಇದೆ, ಮಿಲ್ಕ್ ಅನ್ನುವಂಥದ್ದು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಈ ಮಿಲ್ಕ್ ಅನ್ನುವಂಥದ್ದು ನಾನು ಸಬ್ಜೆಕ್ಟ್ ಪ್ಲೇಸಿಗೆ ತಗೊಂಡೋಗ್ತೀನಿ. ಮಿಲ್ಕ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ಈ ಹ್ಯಾಸ್ ಅನ್ನುವಂಥದ್ದೇ ನಮಗೆ ಸೂಟಬಲ್ ಹೆಲ್ಪಿಂಗ್ ವರ್ಬ್ ಆಯ್ತು. ಹ್ಯಾಸ್ ಬೀನ್ ವಿ3 ಫಾರ್ಮ್ ಅಲ್ಲಿ ಇರುವಂತಹ ಒಂದು ವರ್ಬ್ ಫಾರ್ಮ್ ಡ್ರಂಕ್. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ನೀವು ವಿ1, ವಿ2, ವಿ3 ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಈ ಒಂದು ಸಮಸ್ಯೆಗಳನ್ನ, ಈ ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಓಕೆ, ಮಿಲ್ಕ್ ಹ್ಯಾಸ್ ಬೀನ್ ಡ್ರಂಕ್ ಬೈ, ಇಲ್ಲೇನಿದೆ ಐ ಇದೆ, ಐ ಇದ್ದು ಆಬ್ಜೆಕ್ಟ್ ಪ್ಲೇಸಿಗೆ ಹೋದಾಗ ಏನಾಗುತ್ತೆ, ಬೈ ಮೀ ಅನ್ನುವಂಥದ್ದು ನಿಮ್ಮ ಆನ್ಸರ್ ಆಗ್ಬೇಕು. ಇಷ್ಟು ನಿಮ್ಮ ಆನ್ಸರ್. ಮಿಲ್ಕ್ ಹ್ಯಾಸ್ ಬೀನ್ ಡ್ರಂಕ್ ಬೈ ಮೀ. ಇಷ್ಟು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂತಹ ಆಕ್ಟಿವ್ ವಾಯ್ಸ್ ಸ್ಟೇಟ್ಮೆಂಟ್ ಗಳನ್ನ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡುವಂತಹ ವಿಧಾನ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಪಾಸ್ಟ್ ಟೆನ್ಸ್ ಅಲ್ಲಿ ಇರುವಂತವು, ಫ್ಯೂಚರ್ ಟೆನ್ಸ್ ಅಲ್ಲಿ ಇರುವಂತವು, ಮತ್ತೆ ಮಾಡಲ್ ಆಕ್ಸಿಲರೀಸ್ ಅಲ್ಲಿ ಬರುವಂತಹ ಸ್ಟೇಟ್ಮೆಂಟ್ಸ್ ಗಳನ್ನ ಚೇಂಜ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.